ಯಾವ ಮೋಹನ ಮುರುಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ವೇಣುಗೋಪಾಲಸ್ವಾಮಿ ದೇವಾಲಯವು ಕರ್ನಾಟಕದ ಕೃಷ್ಣರಾಜ ಸಾಗರದ ಸಮೀಪದಲ್ಲಿರುವ ಹೊಸ ಕನ್ನಂಬಾಡಿಯಲ್ಲಿದೆ. ಇದು ಕರ್ನಾಟಕದಲ್ಲಿ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆಯಾಗಿದೆ. ಈ ದೇವಾಲಯವನ್ನು ಕ್ರಿಸ್ತಶಕ 12ನೇ ಶತಮಾನದಲ್ಲಿ, ಅಂದರೆ ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿರುವ ಚನ್ನಕೇಶವ ದೇವಾಲಯದ ಸಮಯದಲ್ಲಿ ನಿರ್ಮಿಸಲಾಯಿತು. 1909ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಕೃಷ್ಣರಾಜಸಾಗರ ಅಣೆಕಟ್ಟು ಯೋಜನೆ ರೂಪಿಸುವ ಮೊದಲು ಈ ದೇವಸ್ಥಾನವು ಕನ್ನಂಬಾಡಿ ಗ್ರಾಮದಲ್ಲಿತ್ತು. KRS ಅಣೆಕಟ್ಟು ಯೋಜನೆಯಿಂದ ಕನ್ನಂಬಾಡಿ ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳು ಮುಳುಗಡೆಯಾಗುವ ಸಂಭವವಿತ್ತು. ಆ ಕಾರಣದಿಂದಾಗಿ ಅಂದಿನ ಮೈಸೂರಿನ ರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿ ನಿವಾಸಿಗಳಿಗೆ ಹೊಸ ಗ್ರಾಮವನ್ನು ನಿರ್ಮಿಸಲು ಆದೇಶಿಸಿದರು ಮತ್ತು ಅದಕ್ಕೆ ಹೊಸ ಕನ್ನಂಬಾಡಿ ಎಂದು ಹೆಸರಿಟ್ಟರು. KRS ಅಣೆಕಟ್ಟು ನಿರ್ಮಾಣವಾದಾಗ ದೇವಸ್ಥಾನದ ಮುಳುಗಡೆಯನ್ನು ಖಂಡಿಸಲಾಗಿತ್ತು. 1930ರ ಹೊತ್ತಿಗೆ ಹಿಂದಿನ ಕನ್ನಂಬಾಡಿ ಗ್ರಾಮವು ಸಂಪೂರ್ಣವಾಗಿ ನೀರಿನ ಅಡಿಯಲ್ಲಿ ಸಮಾಧಿಯಾಯಿತು. ಜಲಾಶಯದಲ್ಲಿನ ನೀರಿನ ಮಟ್ಟವು ಕಡಿಮೆಯಾದಾಗ ಸಾಮಾನ್ಯವಾಗಿ ಬರಗಾಲ ವರ್ಷಗಳಲ್ಲಿ ದೇವಾಲಯವು ಪುನರ್ಜೀವನಗೊಳ್ಳುತ್ತಿತ್ತು. ಇದು 2000ನೇ ಇಸವಿಯ ಸುಮಾರಿಗೆ ಸೃಷ್ಟಿಯಾಗಿ ಕಂಡುಬಂದಿತ್ತು. 70 ವರ್ಷಗಳಿಗೂ ಹೆಚ್ಚು ಕಾಲ ದೇವಾಲಯವು ನೀರಿನ ಅಡಿಯಲ್ಲಿತ್ತು. ಉದ್ಯಮಿ ಮತ್ತು ಲೋಕೋಪಕಾರಿ ಶ್ರೀಹರಿ ಕೋಡೆಯವರ ಮಾರ್ಗದರ್ಶನದಲ್ಲಿ ಕೋಡೆ ಪ್ರತಿಷ್ಠಾನವು ದೇವಾಲಯವನ್ನು ಸ್ಥಳಾಂತರಿಸುವ ಮತ್ತು ಪುನಃಸ್ಥಾಪಿಸುವ ಕಾರ್ಯವನ್ನು ಕೈಗೆತ್ತಿಕೊಂಡಿತು. ಆರಂಭದಲ್ಲಿ ಸಂಪೂರ್ಣ ಸಂಖ್ಯೆಯನ್ನು ಮೈಸೂರಿನ ಮಧುವನ ಪಾರ್ಕ್ಗೆ ಸ್ಥಳಾಂತರಿಸಲು ಯೋಜಿಸಲಾಗಿತ್ತು. ಆದರೆ ಹೊಸ ಕನ್ನಂಬಾಡಿ ಗ್ರಾಮಸ್ಥರು ಪ್ರತಿಭಟನೆಯಿಂದಾಗಿ ಪುನರ್ವಸತಿ ಗ್ರಾಮದ ಬಳಿಯ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಯೋಜನೆಯ ವೆಚ್ಚ ಸುಮಾರು 2.5 ಕೋಟಿ ಎಂದು ಅಂದಾಜಿಸಲಾಗಿದೆ. ವೇಣುಗೋಪಾಲಸ್ವಾಮಿಯ ಪ್ರಮುಖ ವಿಗ್ರಹವಾದ ದನಕರುವಾಗಿ ಕೊಳಲು ನುಡಿಸುತ್ತಿರುವ ಶ್ರೀಕೃಷ್ಣನ ವಿಗ್ರಹವನ್ನು ಮುಳುಗಡೆಗೆ ಮುನ್ನ ಪುನರ್ವಸತಿ ಗ್ರಾಮದ ಹೊಸ ದೇವಾಲಯಕ್ಕೆ ಸ್ಥಳಾಂತರಿಸಲಾಯಿತು. ಮೂಲ ದೇವಾಲಯದ ಸಂಕೀರ್ಣವು ಬೃಹತ್ ಗಾತ್ರದಲ್ಲಿದೆ, ಅಂದರೆ ಸುಮಾರು 50 ಎಕರೆ ಆಗಿದೆ. ದೇವಾಲಯವು ಗರ್ಭಗೃಹ, ಮುಖಮಂಟಪ, ಮಧ್ಯದ ಸಮಾಂಗಣ ಮತ್ತು ಮುಖ್ಯ ಮಂಟಪಗಳನ್ನು ಹೊಂದಿತ್ತು. ಪ್ರವೇಶ ದ್ವಾರದ ಎದುರಿನ ಕೋಶವು ಕೇಶವನ ಆಕೃತಿಯನ್ನು ಹೊಂದಿತ್ತು ಮತ್ತು ಗೋಪಾಲಕೃಷ್ಣನ ಆಕೃತಿಯನ್ನು ಹೊಂದಿರುವ ದಕ್ಷಿಣ ಕೋಶವನ್ನು ನಂತರ ಸೇರ್ಪಡಿಸಲಾಯಿತು. ದೇವಾಲಯದ ಒಳಭಾಗದಲ್ಲಿ ವಿಘ್ನೇಶ್ವರನ ಮೂರ್ತಿ, ಲಕ್ಷ್ಮಿಯ ಅವತಾರಗಳು, ಗ್ರಹಗಳ ಅವತಾರ ಮತ್ತು ಋಷಿಮುನಿಗಳ ಮೂರ್ತಿಗಳಿಂದ ಮಾಡಲ್ಪಟ್ಟಿದೆ ಹಾಗೂ ಈ ದೇವಾಲಯವು ಜಲ್ಲಿ ಸಿಮೆಂಟ್